ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸ್ನ್ಯಾಕ್ಸ್ ಮಾಡೋಣ. ಸಮ್ಮರ್ ಆಗಿರೋದ್ರಿಂದ ಮನೇಲಂತೂ ಮಕ್ಕಳಿದ್ರಂತೂ ಸ್ನ್ಯಾಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಬನ್ನಿ ಇವತ್ತು ನಾವು ಪನ್ನೀರ್ ಕ್ಯಾಪ್ಸಿಕಮ್ ಬೈಟ್ಸ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬ್ಯಾಟರು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 4 ಸ್ಪೂನು ಕಾರ್ನ್ಫ್ಲೋರು, ಹಾಗೆಯೇ ಒಂದು 2 ಸ್ಪೂನ್ ಮೈದಾ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು 1/4 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಮೆಣಸು ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಗಟ್ಟಿ ಬೇಡ, ಒಂದು ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಬ್ಯಾಟರ್ ರೆಡಿಯಾಗಿದೆ. ಈಗ ನಾವು ಪನ್ನೀರ್ ಸ್ಟಿಕ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈ ಥರ ಟೂತ್ ಪಿಕ್ ತೊಗೊಳ್ಳಿ. ಕ್ಯೂಬ್ಸಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆಯೇ ಕ್ಯೂಬ್ಸಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳಿ ಅದಕ್ಕೆ. ಮತ್ತು ಪನ್ನೀರ್ ಸ್ಲೈಸ್ನ ಹಾಕ್ಕೊಳ್ಳಿ. ಮತ್ತು ರಿಪೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಈರುಳ್ಳಿ, ಈ ಥರ ಪನ್ನೀರ್ ಸ್ಟಿಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಕ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಒಳ್ಳೆ ಸ್ಟಾರ್ಟರ್ ಫ್ರೆಂಡ್ಸ್, ಇದು ವೆರಿ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ. ಪನ್ನೀರ್ ತಿನ್ಸೋಕ್ಕೆ ಕಷ್ಟನೇ ಆಗಲ್ಲ. ಈಗ ಇದನ್ನು ಬ್ಯಾಟರಲ್ಲಿ ಅದ್ದಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡ್ಕೊಂಡಿರೋವಂಥ ಪನ್ನೀರ್ ಸ್ಟಿಕ್ಸ್ನೆಲ್ಲ ಇದ್ರೊಳಗೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗಿಷ್ಟ ಆಯಿತು. ಇದು ನಾನ್ ಸ್ಟಿಕ್ಕಿ, ವೆರಿ ಲೈಟ್, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಈಗ ಪನ್ನೀರ್ ಸ್ಟಿಕ್ಸ್ನೆಲ್ಲ ಈ ಥರ ಎಣ್ಣೆಲಿ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುಕ್ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. 5 ನಿಮಿಷ ಕುಕ್ ಆದಮೇಲೆ ಫ್ಲಿಪ್ ಓವರ್ ಮಾಡ್ಕೊಳ್ಳಿ. 2 ಸೈಡೂ ಕ್ರಿಸ್ಪಿ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಪನ್ನೀರ್ ಕ್ಯಾಪ್ಸಿಕಮ್ ಬೈಟ್ಸ್ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣವಾ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿದೆ. ಟೊಮೊಟೊ ಕೆಚಪ್ ಜೊತೆ ಟೇಸ್ಟ್ ಮಾಡ್ತಿದ್ರೆ ಆಹಾ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೂಪರಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.